ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸೆಕೆಂಡ್ ಸೆಮ್ BComನ ಕನ್ನಡ ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಪ್ರಾರ್ಥನೆ ಅಂತ ಹೇಳಿ. ಇದನ್ನು ಬರೆದಿರೋದು ಡಾಕ್ಟರ್ ಕೆ ಶರೀಫಾ ಅವರು. ಸೊ ಈ ಒಂದು ಪೊಯಮ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪೊಯಮ್ ಆಗಿದೆ, ಓಕೆನಾ. ಸೊ ಈ ಒಂದು ಕವಿತೆಯಲ್ಲಿ ಇಲ್ಲಿ ಕವಯಿತ್ರಿ ಇದಾರಲ್ಲ, ಸೊ ಇವ್ರು ಬಂದ್ಬಿಟ್ಟು ಅವರ ಒಂದು ದೇಶದ ಮೇಲಿರುವಂಥ ಒಂದು ಪ್ರೇಮದ ಬಗ್ಗೆ ಆಗಿರ್ಬೋದು, ಹಾಗೆ ನಿಷ್ಠೆ ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗಿದ್ದಾರೆ, ಓಕೆನಾ, ಈ ಒಂದು ಪೊಯಮಲ್ಲಿ. ಹಾಗೆ ಈ ಒಂದು ಪೊಯಮ್ ಬಂದ್ಬಿಟ್ಟು ದೇಶದ ಪ್ರೇಮದ ಬಗ್ಗೆ ಮತ್ತು ಧಾರ್ಮಿಕ ಸೌಹಾರ್ದತೆಗಳನ್ನು ಒಂದು ಸುಂದರವಾಗಿ ತಿಳಿಸುವಂಥ ಒಂದು ಕವಿತೆ ಆಗಿದೆ, ಓಕೆನಾ. ಸೊ ಇಲ್ಲಿ ಈ ಒಂದು ಪೊಯಮಲ್ಲಿ ಏನು ಪ್ರಾರ್ಥನೆ ಪೊಯಮ್ ಇದೆಯಲ್ಲ, ಈ ಪೊಯಮಲ್ಲಿ ಇಲ್ಲಿ ಲೇಖಕಿಯವರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅಥವಾ ಇಲ್ಲಿ ಒಂದು ಕವಯಿತ್ರಿಯವರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಧರ್ಮದ ಆಧಾರದ ಮೇಲೆ ಯಾರ ಒಂದು ದೇಶಭಕ್ತಿಯನ್ನು ಕೂಡ ಅವಮಾನ ಮಾಡಬಾರ್ದು ಅನ್ನೋ ಒಂದು ಸಂದೇಶ ಅನ್ನೋದನ್ನ ಈ ಒಂದು ಪೊಯಮಲ್ಲಿ ಇವರು ನೀಡ್ತಾ ಹೋಗಿದ್ದಾರೆ, ಓಕೆನಾ. ಸೊ ಇವಾಗ ಡೈರೆಕ್ಟ್ ನಾವು ಪೊಯಮ್ಗೆ ಹೋಗೋಣ. ಸೊ ಪೊಯಮ್ ಸ್ಟಾರ್ಟಿಂಗಲ್ಲಿ ಅಂದರೆ ಈ ಒಂದು ಕವಿತೆಯ ಆರಂಭದಲ್ಲಿ ಕವಯಿತ್ರಿ ಏನು ಹೇಳೋದಕ್ಕೆ ಬಯಸ್ತಿದ್ದಾರೆ ಅಂದರೆ, ತಾವು ಯಾವುದೇ ಒಂದು ದೇಶದಲ್ಲಿದ್ದರೂ ಅಥವಾ ಯಾವುದೇ ಒಂದು ದೇಶಕ್ಕೆ ಹೋದರೂ ಕೂಡ ತಮ್ಮ ಮಾತೃಭೂಮಿಯಾದಂತಹ ಒಂದು ಭಾರತದ ಮಣ್ಣಿನ ವಾಸನೆ ಏನಿದೆಯಲ್ಲ ಅದು ನೆನಪಾಗುತ್ತೆ ಅಂತ ಇಲ್ಲಿ ಕವಯಿತ್ರಿಯವರು ಹೇಳ್ತಾ ಹೋಗಿದ್ದಾರೆ. ಅಂದರೆ ಏನು, ಅವ್ರು ಎಷ್ಟೇ ದೇಶಕ್ಕೆ ಹೋದರೂ, ಎಷ್ಟೇ ದೇಶ ಸುತ್ತಾಡಿದ್ರೂ ಕೂಡ ನಮ್ಮ ಒಂದು ಮಣ್ಣಿನ ವಾಸನೆ ಏನಿದೆಯಲ್ಲ ಆ ವಾಸನೆ ತುಂಬ ನೆನಪಾಗುತ್ತೆ ಅಂತ ಇವರು ಹೇಳ್ತಿದ್ದಾರೆ, ಓಕೆನಾ. ಹಾಗೆ ಭಾರತ ಏನಿದೆಯಲ್ಲ, ನಮ್ಮ ಒಂದು ಭಾರತ ಭೂಮಿ ಏನಿದೆಯಲ್ಲ ಅವರ ಒಂದು ಮನಸ್ಸಿನಲ್ಲಿ ಸದಾ ಇದ್ದೇ ಇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ, ಓಕೆನಾ. ಇವ್ರು ಬಂದ್ಬಿಟ್ಟು ಕಾಶ್ಮೀರದ ಸೌಂದರ್ಯ ಅಥವಾ ಕಾಶ್ಮೀರದ ಸುಂದರ ಪ್ರಕೃತಿ ಅನ್ನೋದನ್ನ ಮೆಚ್ಕೊಂಡಿದ್ದಾರೆ ಇಲ್ಲಿ ಕವಿಯತ್ರಿಯವರು. ಆದರೆ ಇವ್ರಿಗೇನು ಇಷ್ಟ ಆಗಲ್ಲ ಅಂದರೆ ದ್ವೇಷ ಆಗಿರ್ಬೋದು, ಹಿಂಸೆ ಆಗಿರ್ಬೋದು, ಮತ್ತು ಬಾಂಬ್ ಸ್ಫೋಟಕ ಆದಾಗ ಅದರಿಂದ ವಾಸನೆ ಬರುತ್ತಲ್ಲ ಅದು ಇವ್ರಿಗೆ ಇಷ್ಟ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ, ಓಕೆನಾ. ಸೊ ಇದರಿಂದ ಇವ್ರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಶಾಂತಿ ಮತ್ತು ಪ್ರೀತಿ ಅನ್ನೋದನ್ನ ಇವರು ತುಂಬ ಬಯಸ್ತಿದ್ದಾರೆ ಅನ್ನೋದು ಈ ಒಂದು ಪ್ಯಾರದಲ್ಲಿ ನಮಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಏನು ಹೇಳ್ತಿದ್ದಾರೆ ಫಸ್ಟ್ ಪ್ಯಾರದಲ್ಲಿ, ಕವಯಿತ್ರಿ ಯಾವುದೇ ದೇಶಕ್ಕೆ ಹೋದರೂ ಕೂಡ ನಮ್ಮ ಒಂದು ಭಾರತ ಭೂಮಿಯ ಒಂದು ಮಣ್ಣಿನ ವಾಸನೆ ಏನಿದೆಯಲ್ಲ ಅದು ಪ್ರತಿ ಸರಿನೂ ಇವರಿಗೆ ನೆನಪಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಒಂದು ಅದು ಯಾವಾಗಲೂ ಕೂಡ ಇವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಿದ್ದಾರೆ, ಓಕೆನಾ. ಹಾಗೆ ಕಾಶ್ಮೀರದ ಒಂದು ಸುಂದರ ಪ್ರಕೃತಿಯನ್ನು ಮೆಚ್ಚಿದ್ದಾರೆ. ಬಟ್ ಇವ್ರಿಗೆ ಏನು ಇಷ್ಟ ಆಗಲ್ಲ ಅಂದರೆ ದ್ವೇಷ, ಹಿಂಸೆ, ಬಾಂಬ್ ಸ್ಫೋಟಕದ ವಾಸನೆ ಏನಿದೆಯಲ್ಲ ಇದು ಇವ್ರಿಗೆ ಇಷ್ಟ ಆಗಲ್ಲ, ಓಕೆನಾ. ಇದಾದಮೇಲೆ ನೆಕ್ಸ್ಟು ಕವಯಿತ್ರಿಯವರು ಏನು ಹೇಳ್ತಿದ್ದಾರೆ ಅಂದರೆ ಹಿಮಾಲಯ ಇವರಿಗೆ ತುಂಬ ಇಷ್ಟ ಅಂತೆ, ಓಕೆನಾ. ಹಿಮಾಲಯ ಬಂದ್ಬಿಟ್ಟು ಭಾರತದ ಹೆಮ್ಮೆ ಅಲ್ವಾ. ಆದರೂ ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ ಲೈಕ್ ಕವಯಿತ್ರಿನ ನೋಡಿದ ತಕ್ಷಣ ಅವ್ರಿಗೆ ಯಾವ ರೀತಿ ಹೇಳ್ತಿದ್ರು ಅಂದರೆ ಇವರಿಗೆ ಭಾರತಗಿಂತ ಬೇರೆ ದೇಶನೇ ತುಂಬ ಇಷ್ಟ ಅಂತ ಹೇಳ್ತಿದ್ರಂತೆ, ಓಕೆನಾ. ಇದರಿಂದ ಒಂದು ಕವಯಿತ್ರಿಯ ಮನಸ್ಸೇನಿದೆಯಲ್ಲ ಅದಕ್ಕೆ ಜಾಸ್ತಿ ನೋವು ಆಗ್ತಿತ್ತಂತೆ. ಯಾಕೆ ಅಂದರೆ ಒಂದು ಧರ್ಮದ ಆಧಾರದ ಮೇಲೆ ಅಥವಾ ಧರ್ಮದ ಒಂದು ಕಾರಣದಿಂದ ಯಾರನ್ನು ಕೂಡ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಅದು ನಿಮಗೆ ಆಗಲೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲೇ ಕವಯಿತ್ರಿಗೆ ಒಂದು ಭಾರತದ ಭೂಮಿ ಏನಿದೆಯಲ್ಲ ಅದು ತುಂಬ ಇಷ್ಟ. ಬಟ್ ಏನು ಕೆಲವೊಬ್ರಿಗೆ ನೋಡಿದಾಗ ಏನು ಅನಿಸುತ್ತೆ, ಇವರು ಬೇರೆ ಧರ್ಮಕ್ಕೆ ಸೇರಿದ್ದಾರೆ, ಸೊ ಅದಕ್ಕೆ ಇವ್ರಿಗೆ ಇದು ಇಷ್ಟ ಇಲ್ಲ ಅಂತ ಹೇಳಿ ಅನ್ನಿಸ್ಬೋದು. ಅದರಿಂದ ಇವ್ರಿಗೆ ಇಲ್ಲಿ ನೋವು ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ, ಓಕೆನಾ. ಇವ್ರಿಗೆ ಭಾರತ ಭೂಮಿ ಏನಿದೆಯಲ್ಲ ಇದು ತುಂಬ ಇಷ್ಟ ಅಂತ ಇಲ್ಲಿ ಹೇಳ್ತಿರೋದು, ಓಕೆನಾ. ಮುಂದಕ್ಕೆ ಕವಯಿತ್ರಿಯವರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ನೆಕ್ಸ್ಟ್ ಪ್ಯಾರಾಗಳಲ್ಲಿ ಸೊ ಇವ್ರು ಹೇಳ್ತಾರೆ ಏನು ಅಂದರೆ ಅವ್ರು ಎಷ್ಟೇ ಯಾತ್ರೆ ಹೋದರೂ ಕೂಡ ಅಥವಾ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿದ್ರೂ ಕೂಡ ಇವರು ಏನಂತ ಪ್ರಾರ್ಥನೆ ಮಾಡ್ತಿದ್ರು ಅಂದರೆ ಭಾರತಕ್ಕೆ ಒಳ್ಳೇದಾಗಲಿ ಅಂತಲೇ ಹೇಳಿ ಪ್ರಾರ್ಥಿಸ್ತಿದ್ರು ಅಂತ ಹೇಳ್ತಾರೆ. ಯಾಕೆ ಅಂದರೆ ಭಾರತ ಭೂಮಿನ ಇವ್ರಿಗೆ ನೀರಾಗಿರ್ಬೋದು, ಆಹಾರ ಆಗಿರ್ಬೋದು ಅಥವಾ ಗಾಳಿ ಅನ್ನೋದನ್ನ ನೀಡಿ ಅಷ್ಟುದ್ದ ಬೆಳೆಸಿದೆಯಲ್ಲ, ಸೊ ಅದರಿಂದ ಅವರು ಒಂದು ದೇಶದ ಸುಖ ಆಗಿರ್ಬೋದು ಮತ್ತು ಸಮೃದ್ಧಿಯನ್ನು ಬಯಸ್ತಿದ್ದಾರೆ. ಅದು ನನ್ನ ಕರ್ತವ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಅವರು ಎಷ್ಟೇ ಏನೇ ಕೆಲಸ ಮಾಡಿದ್ರು ಅಂದರೆ ಇವಾಗ ಮಸೀದಿಗೆ ಹೋಗಿ ಅವ್ರು ಪ್ರಾರ್ಥನೆ ಮಾಡಿದ್ರು ಕೂಡ ಅಲ್ಲಿ ನಮ್ಮ ಒಂದು ಭಾರತಕ್ಕೆ ಒಳ್ಳೇದಾಗಲಿ ಅಂತಲೇ ಹೇಳಿ ಪ್ರಾರ್ಥನೆ ಮಾಡ್ತಿದ್ದೀನಿ ಅಂತ ಇಲ್ಲಿ ಹೇಳ್ತಿರೋದು. ಯಾಕೆ ಅಂದರೆ ಆಗಲೇ ಹೇಳ್ದಂಗೆ ನಮ್ಮ ಒಂದು ಭೂಮಿಯಿಂದನೇ ಅವ್ರಿಗೆ ನೀರು, ಆಹಾರ ಎಲ್ಲ ಸಿಗ್ತಿರೋ ರೀಸನಿಂದ ನಾನು ಇಲ್ಲಿಗೆ ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತಿದ್ದೀನಿ ಅಂತ ಇಲ್ಲಿ ಇಲ್ಲಿ ಕವಯಿತ್ರಿಯವರು ಹೇಳ್ತಿದ್ದಾರೆ, ಓಕೆನಾ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ
ಇಲ್ಲಿ ನೆಕ್ಸ್ಟ್ ಒಂದು ಕವಯಿತ್ರಿಯವರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಅವರ ಒಂದು ದೇಹದಲ್ಲಿ ಹರಿತಿರುವಂಥ ಒಂದು ರಕ್ತದ ಹನಿಗಳೇನಿದೆಯಲ್ಲ ಅದು ಎಲ್ಲನೂ ಕೂಡ ಭಾರತದ ಹೆಸರೇ ಇದೆ. ಅಂದರೆ ಆ ಒಂದು ಹನಿಗಳಲ್ಲಿ ಏನಿದೆಯಲ್ಲ ಹನಿಗಳಲ್ಲೂ ಕೂಡ ಭಾರತದ ಹೆಸರೇ ಇದೆ ಅಂತ ಇಲ್ಲಿ ಕವಯಿತ್ರಿಯವರು ಹೆಮ್ಮೆಯಿಂದ ಹೇಳ್ತಿದ್ದಾರೆ. ಓಕೆನಾ. ಆದರೂ ಕೆಲವೊಬ್ರು ಏನಂತಾರೆ ಅಂದರೆ ಇವ್ರನ್ನ ನೋಡಿದ ತಕ್ಷಣ ಇವರು ಗಡಿ ಆಚೆದವರು ಅಂತ ಹೇಳಿ ಕರಿತಿದ್ರಂತೆ. ಅಂದರೆ ಇವ್ರಿಗೇನು ಭಾರತದ ಬಗ್ಗೆ ಇವ್ರಿಗೇನು ಗೊತ್ತಿಲ್ಲ, ಇವರಿಗೆ ಬೇರೆ ದೇಶನೇ ಇಷ್ಟ ಅಂತ ಹೇಳಿಬಿಟ್ಟು ತುಂಬ ಜನ ತಪ್ಪಾಗಿ ಹೇಳ್ತಿದ್ರಂತೆ. ಓಕೆನಾ. ಸೊ ಇದು ಬಂದ್ಬಿಟ್ಟು ಒಂದು ಸಮಾಜದ ಒಂದು ತಪ್ಪು ಮನೋಭಾವ ಅನ್ನೋದನ್ನ ಇಲ್ಲಿ ತೋರಿಸ್ತಿದ್ದಾರೆ. ಅಂದರೆ ಏನೋ ಇವ್ರಿಗೆ ಈ ಒಂದು ಭೂಮಿ ಇಷ್ಟ ಅಂತ ಹೇಳಿ ಇವರು ಎಷ್ಟೇ ಹೇಳಿದ್ರು ಕೂಡ ಕೆಲವೊಬ್ರು ಏನು ಮಾಡ್ತಿದ್ರು ಅಂದರೆ ಇವರು ಗಡಿ ಆಚೆದವರು ಅಂತ ಹೇಳಿ ಕರಿತಿದ್ರಂತೆ. ಓಕೆನಾ. ಅದು ಇವರಿಗೆ ಒಂದು ಕಡೆ ಬೇಜಾರಾಗ್ತಿದೆ ಅಂತ ಹೇಳಿ ಕವಯಿತ್ರಿಯವರು ಹೇಳ್ತಿದ್ದಾರೆ. ನಂತರ ಕವಯಿತ್ರಿಯವರು ಭಾರತದ ಒಂದು ನದಿಗಳಾದ ಗಂಗೆ, ಯಮುನೆ, ಕೃಷ್ಣೆ ಮತ್ತು ಕಾವೇರಿಯನ್ನು ತುಂಬ ಪ್ರೀತಿಯಿಂದ ನೆನಪಿಸ್ಕೊಳ್ತಾ ಇರ್ತಾರೆ. ಓಕೆನಾ. ಹಾಗೆಯೇ ತಾಜ್ ಮಹಲು, ಚಾರ್ಮಿನಾರು, ಕುತುಬ್ ಮಿನಾರು ಇದನ್ನೆಲ್ಲ ಒಂದು ಸ್ಮಾರಕಗಳು ಏನಿದೆಯಲ್ಲ ನಮ್ಮ ಒಂದು ದೇಶದ ಹೆಮ್ಮೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಇವು ಭಾರತದ ಸಂಸ್ಕೃತಿ ಮತ್ತು ಐಕ್ಯತೆಯ ಒಂದು ಸಂಕೇತವಾಗಿದೆ ಅನ್ನೋದು ಇಲ್ಲಿ ಕವಯಿತ್ರಿಯ ಒಂದು ಮೇನ್ ಇಂಟೆನ್ಷನ್ ಆಗಿದೆ. ಓಕೆನಾ. ಎಲ್ಲರೂ ಒಂದೇ ಅಂತ ಹೇಳೋದಕ್ಕೆ ಇಲ್ಲಿ ಪ್ರಯತ್ನ ಅನ್ನೋದನ್ನ ಪಡ್ತಿದ್ದಾರೆ. ಸೊ ಹಾಗೆ ಅವರು ಮುಂದಕ್ಕೆ ಹೇಳ್ತಿದ್ದಾರೆ ಏನು ಅಂದರೆ ಅವರು ಕಾಶಿ, ಮಧುರ, ದರ್ಗಾ ಇಂಥ ಒಂದು ಸ್ಥಳಗಳು ಏನಿದೆಯಲ್ಲ ಇಲ್ಲಿ ಬದುಕಿರೋದಾಗಿ ಇವ್ರು ಹೇಳ್ತಿದ್ದಾರೆ. ಅಂದರೆ ಏನು ಇದನ್ನೆಲ್ಲ ಯಾಕೆ ಹೆಸರೆಲ್ಲ ಹೇಳಿದ್ರು ಅಂದರೆ ನಮ್ಮ ಒಂದು ದೇಶದಲ್ಲಿ ಎಲ್ಲ ಧರ್ಮಗಳೇನಿದೆಯಲ್ಲ ಧರ್ಮಗಳು ಮತ್ತು ಸಂಸ್ಕೃತಿಗಳೆಲ್ಲ ಒಂದಾಗಿ ಬದುಕುವ ದೇಶ ಅಂತ ಹೇಳಿ ಹೆಮ್ಮೆಯಿಂದ ಕವಯಿತ್ರಿಯವರು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಕವಯಿತ್ರಿಯವರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಅವ್ರು ಬಂದುಬಿಟ್ಟು ಪ್ರೀತಿ ಸೌಹಾರ್ದತೆ ಎಲ್ಲಿದೆಯಲ್ಲ ಅಂತಹ ಒಂದು ವಾತಾವರಣಗಳಲ್ಲಿ ಬೆಳೆದವರು ಅಂತ ಇಲ್ಲಿ ಕವಯಿತ್ರಿಯವರು ಹೇಳ್ತಿದ್ದಾರೆ. ಸೊ ಆದರೂ ಕೂಡ ಕೆಲವೊಬ್ಬರು ಇವನ್ನ ಹೋಗಲ ದ್ವೇಷಿ ಅಂತ ಹೇಳಿ ಕರೀತಿದ್ರಂತೆ. ಸೊ ಇದು ಬಂದುಬಿಟ್ಟು ನಿರಪರಾಧಿಗಳು ತಪ್ಪಾಗಿ ಒಂದು ಅರ್ಥೈಸುವ ಒಂದು ಸಮಾಜದ ಸ್ವಭಾವಗಳನ್ನು ಇಲ್ಲಿ ತೋರಿಸ್ತಿದ್ದಾರೆ. ಓಕೆನಾ. ಸೊ ಕೊನೆಯಲ್ಲಿ ಕವಯಿತ್ರಿಯವರು ಏನು ಹೇಳ್ತಿದ್ದಾರೆ ಅಂದರೆ ಲೋಕದ ಯಾವುದೇ ಒಂದು ಮೂಲೆಯಲ್ಲಿ ಇದ್ದರೂ ಕೂಡ ಅವ್ರು ಸಾಯುವಂಥ ಒಂದು ಮೊದಲು ಅಂದರೆ ಅವ್ರು ಸಾಯೋಕ್ಕಿಂತ ಮುಂಚೆ ಭಾರತದ ಗಡಿ ಏನಿದೆಯಲ್ಲ ಅದು ಕಾಣಬೇಕು ಅಂತ ಹೇಳಿ ಬಯಸ್ತಿದ್ದಾರೆ. ಅಂದರೆ ಇದರಿಂದ ಅವರ ಒಂದು ದೇಶದ ಮೇಲಿರುವಂಥ ಒಂದು ಅಪಾರ ಪ್ರೀತಿ ಏನಿದೆಯಲ್ಲ ಅದನ್ನು ಇಲ್ಲಿ ಎತ್ತು ತೋರಿಸ್ತಿದ್ದಾರೆ. ಓಕೆನಾ. ಸೊ ಇಲ್ಲಿ ಅವ್ರು ಬಂದ್ಬಿಟ್ಟು ಯಾವ ದೇಶದ ನೀರೇ ಕುಡಿದ್ರು ಅದರಲ್ಲಿ ಗಂಗೆಯ ಒಂದು ರುಚಿ ಏನಿದೆಯಲ್ಲ ಅದನ್ನು ಹುಡುಕ್ತಿದ್ರಂತೆ. ಓಕೆನಾ. ಪ್ರತಿಯೊಂದು ಪ್ರಾರ್ಥನೆಗಳಲ್ಲೂ ಕೂಡ ಭಾರತಕ್ಕೆ ಒಳ್ಳೆಯದನ್ನೇ ಬಯಸ್ತಿದ್ರಂತೆ. ಆದರೂ ಜನ ನೀನು ದೇಶಭಕ್ತಿಯನ್ನು ಸಾಬೀತುಪಡಿಸು ಅಂತ ಹೇಳಿ ಕೇಳ್ತಿದ್ರಂತೆ. ಇದರಿಂದ ಒಂದು ಕವಯಿತ್ರಿಗೆ ಸ್ವಲ್ಪ ನೋವು ಆಗ್ತಿತ್ತು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಏನು ಅವರು ಹೇಳೋದಕ್ಕೆ ಏನು ಬಯಸ್ತಿದ್ದಾರೆ ಅಂದರೆ ಅವರು ಎಲ್ಲೇ ಹೋಗಲಿ ಎಲ್ಲೇ ನೀರು ಕುಡಿದ್ರೂ ಕೂಡ ನಮ್ಮ ಒಂದು ಗಂಗೆಯ ರುಚಿ ಏನಿದೆಯಲ್ಲ ಅದನ್ನೇ ಇವರು ಹುಡುಕ್ತಿದ್ರಂತೆ. ಓಕೆನಾ. ಹಾಗೆ ಅವರು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ಭಾರತಕ್ಕೆ ಒಳ್ಳೇದಾಗಲಿ ಅಂತಲೇ ಇವ್ರು ಬಯಸ್ತಿದ್ರಂತೆ. ಬಟ್ ಆದರೂ ಜನಗಳು ಒಬ್ಬೊಬ್ರು ಏನು ಹೇಳ್ತಿದ್ರು ಅಂದರೆ ನಿನ್ನ ಒಂದು ದೇಶಭಕ್ತಿಯನ್ನು ಸಾಬೀತುಪಡಿಸು ಅಂತ ಹೇಳಿ ಕೇಳಿದಾಗ ಇವ್ರಿಗೆ ಒಂದು ಕಡೆ ಬೇಜಾರಾಗ್ತಿತ್ತಂತೆ. ನಾನು ಎಷ್ಟೇ ಇಷ್ಟಪಟ್ಟರು ಕೂಡ ಯಾಕೆ ಹಿಂಗೆ ಕೇಳ್ತಿದ್ದಾರೆ ಅಂದರೆ ಧರ್ಮದ ಆಧಾರದ ಮೇಲೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳಿ ಇವ್ರಿಗೆ ಬೇಜಾರಾಗ್ತಿತ್ತಂತೆ. ಓಕೆನಾ. ಸೊ ಇಷ್ಟು ಈ ಒಂದು ಪೊಯಮ್ ಆಗಿದೆ. ಬಟ್ ಈ ಒಂದು ಪೊಯಮ್ನ ಒಂದು ಮೇನ್ ಅಥವಾ ಒಂದು ಮುಖ್ಯ ಸಂದೇಶ ಏನು ಅಂದರೆ ದೇಶ ಪ್ರೇಮಕ್ಕೆ ಯಾವುದೇ ಒಂದು ಧರ್ಮದ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲರೂ ತಮ್ಮ ದೇಶವನ್ನು ಪ್ರೀತಿಸ್ತಾರೆ ಅಲ್ವಾ. ನಿಜವಾದ ದೇಶಭಕ್ತಿಗೆ ಯಾವುದೇ ಒಂದು ಸಾಕ್ಷಿ ಅಗತ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ. ಈಗೇನು ಒಂದು ಧರ್ಮದ ಆಧಾರ ಮಾಡಿಬಿಟ್ಟು ಇಲ್ಲ ಇವ್ರಿಗೆ ನಮ್ಮ ಒಂದು ದೇಶದ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳಿ ಯಾರು ಕೂಡ ಒಬ್ರಿಗೆ ಹೇಳಬಾರ್ದು ಅಂತ ಇಲ್ಲಿ ಹೇಳ್ತಿರೋದು. ಓಕೆನಾ. ಅಂದರೆ ನಿಜವಾದ ಒಂದು ದೇಶಭಕ್ತಿ ಏನಿದೆಯಲ್ಲ ನಮ್ಮ ಒಂದು ದೇಶಭಕ್ತಿ ಏನಿದೆಯಲ್ಲ ಅದನ್ನು ಬೇರೆಯವ್ರಿಗೆ ಸಾಬೀತು ಮಾಡೋದಕ್ಕೆ ಯಾವ ರೀತಿ ಸಾಬೀತು ಮಾಡೋಕ್ಕಾಗುತ್ತಲ್ವಾ. ಅಂದರೆ ಯಾರೋ ಒಬ್ರು ಕೇಳಿದ್ರು ಅಂದ ತಕ್ಷಣ ನೀನು ಬೇರೆ ಧರ್ಮ ನಿನಗೆ ನಮ್ಮ ಒಂದು ದೇಶದ ಮೇಲೆ ಭಕ್ತಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋವಾಗುತ್ತಲ್ಲ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಯಾವುದೇ ಒಂದು ದೇಶ ಪ್ರೇಮಕ್ಕೂ ನಮಗಿರುವಂಥ ಒಂದು ದೇಶ ಪ್ರೇಮಕ್ಕೂ ಹಾಗೆ ಒಂದು ಧರ್ಮಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಇಲ್ಲಿ ಎಲ್ಲರೂ ಕೂಡ ನಮ್ಮ ಒಂದು ದೇಶನ ಪ್ರೀತಿಸ್ತಾರೆ ಅಂತ ಇಲ್ಲಿ ತಮ್ಮ ಒಂದು ದೇಶಗಳನ್ನ
ಪ್ರೀತಿಸ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ, ಪ್ರೀತಿ ಆಗಿರ್ಬೋದು, ಸಹಬಾಳ್ವೆ ಆಗಿರ್ಬೋದು, ಅಥವಾ ಮಾನವೀಯತೆ, ಜೀವನದ ಮುಖ್ಯ ಮೌಲ್ಯಗಳನ್ನು ಈ ಒಂದು ಕವಿತೆಯಲ್ಲಿ ಈ ಒಂದು ಕವಯತ್ರಿಯವರು ತಿಳಿಸ್ತಾ ಹೋಗಿದ್ದಾರೆ. ಓಕೆನಾ, ಸೊ ಇಲ್ಲಿಗೆ ಒಂದು ಪೊಯಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಪೊಯಮ್ನ ಅಥವಾ ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.